ಮೊದಲ ಪ್ರಶ್ನೆ, ಮೊದಲ ಕನ್ನಡ ಚಲನಚಿತ್ರ ಯಾವುದು? ಆಪ್ಷನ್ ಎ ಭಕ್ತ ಪ್ರಹ್ಲಾದ, ಆಪ್ಷನ್ ಬಿ ಮಯೂರ, ಆಪ್ಷನ್ ಸಿ ಸತಿ ಸುಲೋಚನಾ, ಆಪ್ಷನ್ ಡಿ ಬಂಗಾರದ ಮನುಷ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸತಿ ಸುಲೋಚನಾ. ಎರಡನೆಯ ಪ್ರಶ್ನೆ, ಗೋಲ್ ಗುಂಬಜ್ ಎಲ್ಲಿದೆ? ಆಪ್ಷನ್ ಎ ಗದಗ, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಕಲಬುರ್ಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಜಾಪುರ. ಮೂರನೆಯ ಪ್ರಶ್ನೆ, ಹಂಪಿ ನಗರವು ಯಾವ ನದಿ ದಂಡೆಯಲ್ಲಿದೆ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕೃಷ್ಣಾ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಭದ್ರಾ. ನಾಲ್ಕನೆಯ ಪ್ರಶ್ನೆ, ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ 2ನೇ ಅಕ್ಟೋಬರ್, ಆಪ್ಷನ್ ಬಿ 15ನೇ ಆಗಸ್ಟ್, ಆಪ್ಷನ್ ಸಿ 1ನೇ ನವೆಂಬರ್, ಆಪ್ಷನ್ ಡಿ 26ನೇ ಜನವರಿ. ಸರಿಯಾದ ಉತ್ತರ ಆಪ್ಷನ್ ಸಿ 1ನೇ ನವೆಂಬರ್. ಐದನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಯಾವುದು? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಇಸ್ಸೂರು, ಆಪ್ಷನ್ ಸಿ ಕುಂದಾಪುರ, ಆಪ್ಷನ್ ಡಿ ಹನುಮಂತನಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ಸೂರು. ಆರನೆಯ ಪ್ರಶ್ನೆ, ಪಟ್ಟದಕಲ್ಲು ಸ್ಮಾರಕಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು? ಆಪ್ಷನ್ ಎ ಹೊಯ್ಸಳ, ಆಪ್ಷನ್ ಬಿ ಚಾಲುಕ್ಯ, ಆಪ್ಷನ್ ಸಿ ರಾಷ್ಟ್ರಕೂಟ, ಆಪ್ಷನ್ ಡಿ ವಿಜಯನಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯ. ಏಳನೆಯ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಆಪ್ಷನ್ ಎ ಉಮಾದೇವಿ, ಆಪ್ಷನ್ ಬಿ ರಾಣಿ ಸತ್ಯವತಿ, ಆಪ್ಷನ್ ಸಿ ಕೆ.ಎಸ್. ನಾಗರತ್ನಮ್ಮ, ಆಪ್ಷನ್ ಡಿ ಶೋಭಾ ಕರಂದ್ಲಾಜೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆ.ಎಸ್. ನಾಗರತ್ನಮ್ಮ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಕಬಡ್ಡಿ ರಾಣಿ ಯಾರು? ಆಪ್ಷನ್ ಎ ಅಶ್ವಿನಿ ಪೊನ್ನಪ್ಪ, ಆಪ್ಷನ್ ಬಿ ಮಮತಾ ಪೂಜಾರಿ, ಆಪ್ಷನ್ ಸಿ ವಿಜಯಲಕ್ಷ್ಮಿ ಹೆಗಡೆ, ಆಪ್ಷನ್ ಡಿ ಭಾಗ್ಯಶ್ರೀ ದೇವರಾಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಮತಾ ಪೂಜಾರಿ. ಒಂಬತ್ತನೇ ಪ್ರಶ್ನೆ, ಕದಂಬ ಲಿಪಿಯಲ್ಲಿ ದೊರಕಿರುವ ಹಳೆಯ ಕನ್ನಡ ಶಾಸನ ಯಾವುದು? ಆಪ್ಷನ್ ಎ ಐಹೊಳೆ ಶಾಸನ, ಆಪ್ಷನ್ ಬಿ ಹಂಪಿ ಶಾಸನ, ಆಪ್ಷನ್ ಸಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ಬಾದಾಮಿ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ. ಹತ್ತನೆಯ ಪ್ರಶ್ನೆ, ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿತವಾಯಿತು? ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಭದ್ರಾವತಿ, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಭದ್ರಾವತಿ. 11ನೇ ಪ್ರಶ್ನೆ, ಮೈಸೂರಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ನಂಜುಂಡರಾವ್, ಆಪ್ಷನ್ ಬಿ ಎಂ ವೆಂಕಟಕೃಷ್ಣಯ್ಯ, ಆಪ್ಷನ್ ಸಿ ಕೃಷ್ಣರಾಜ ಒಡೆಯರ್, ಆಪ್ಷನ್ ಡಿ ದಿವಾಣ ಶಂಕರರಾವ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ವೆಂಕಟಕೃಷ್ಣಯ್ಯ. 12ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ ಸವಣದುರ್ಗ, ಆಪ್ಷನ್ ಡಿ ಮಲೆ ಮಹದೇಶ್ವರ ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ. 13ನೇ ಪ್ರಶ್ನೆ, ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಕೊಡಚಾದ್ರಿ, ಆಪ್ಷನ್ ಬಿ ಬಾಬಾ ಬುಡನಗಿರಿ, ಆಪ್ಷನ್ ಸಿ ಕುದುರೆಮುಖ, ಆಪ್ಷನ್ ಡಿ ಚನ್ನರಾಯಣದುರ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆಮುಖ. 14ನೇ ಪ್ರಶ್ನೆ, ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಬೇಲೂರು, ಆಪ್ಷನ್ ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. 15ನೇ ಪ್ರಶ್ನೆ, ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಕೃಷ್ಣದೇವರಾಯರು, ಆಪ್ಷನ್ ಬಿ ಹೆಮ್ಮೇಗೌಡರು, ಆಪ್ಷನ್ ಸಿ ಕೆಂಪೇಗೌಡರು, ಆಪ್ಷನ್ ಡಿ ವೀರ ಬಳ್ಳಾಳರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪೇಗೌಡರು. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಇರುವ ಮೆಟ್ರೋ ಸೇವೆ ಯಾವುದು? ಆಪ್ಷನ್ ಎ ಬೆಂಗಳೂರು ಮೆಟ್ರೋ, ಆಪ್ಷನ್ ಬಿ ನಮ್ಮ ಮೆಟ್ರೋ, ಆಪ್ಷನ್ ಸಿ ಕರ್ನಾಟಕ ಮೆಟ್ರೋ, ಆಪ್ಷನ್ ಡಿ ಗ್ರೀನ್ ಮೆಟ್ರೋ. ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಮೆಟ್ರೋ. 17ನೇ ಪ್ರಶ್ನೆ, ಮಂಗಳೂರು ಬಂದರು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ. 18ನೇ ಪ್ರಶ್ನೆ, ಪರಮಾಣು ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ಎಲ್ಲಿದೆ? ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಕೈಗಾ,
ಆಪ್ಷನ್ ಸಿ ಕಲಬುರ್ಗಿ, ಆಪ್ಷನ್ ಡಿ ಭದ್ರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಾ. 19ನೇ ಪ್ರಶ್ನೆ, ಶ್ರವಣಬೆಳಗೊಳ ಪಟ್ಟಣವು ಯಾವ ಧರ್ಮದ ಯಾತ್ರಾ ಕೇಂದ್ರವಾಗಿದೆ? ಆಪ್ಷನ್ ಎ ಬೌದ್ಧ, ಆಪ್ಷನ್ ಬಿ ಜೈನ, ಆಪ್ಷನ್ ಸಿ ಸಿಖ್, ಆಪ್ಷನ್ ಡಿ ಹಿಂದೂ. ಸರಿಯಾದ ಉತ್ತರ ಆಪ್ಷನ್ ಬಿ ಜೈನ. 20ನೇ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ತ್ಯಾಗರಾಜರು, ಆಪ್ಷನ್ ಬಿ ಬಸವಣ್ಣನವರು, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ಮುದ್ದುಸ್ವಾಮಿ ದೀಕ್ಷಿತರು. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.